ಫಲಿತಾಂಶ ಬಂದ 3-4 ದಿನಗಳ ಬಳಿಕ ಫೈನಲಿ ನಟ ವಿಜಯ್ ಅವರ ಸರ್ಕಾರ ರಚನೆಗೆ ಬೇಕಾದಂತಹ ಬಹುಮತ ಅವರಿಗೆ ಲಭ್ಯವಾಗಿರುವ ರೀತಿ ಕಾಣಿಸ್ತಾ ಇದೆ. ಭಾರೀ ಕಸರತ್ತಿನ ಬಳಿಕ ಸಿಎಂ ಆಗೋಕೆ ಜನನಾಯಕನ್ ರೆಡಿಯಾಗಿದ್ದಾರೆ. ಕೊನೆಗೂ ಎಡಪಕ್ಷಗಳ ವಿಶ್ವಾಸವನ್ನ ಗೆಲ್ಲೋಕೆ ಸಕ್ಸಸ್ ಆಗಿದ್ದಾರೆ ನಟ ವಿಜಯ್. ಗವರ್ನರ್ ಭೇಟಿಗೂ ಮುನ್ನ 118ರ ಶಕ್ತಿಯನ್ನ ವೃದ್ಧಿಸಿಕೊಂಡಿದ್ದಾರೆ. ರಾಜ್ಯಪಾಲರ ಮುಂದೆ ಬೆಂಬಲ ಪತ್ರವನ್ನ ನೀಡುವುದಕ್ಕೆ ತಯಾರಿಯನ್ನ ಮಾಡುತ್ತಿದ್ದಾರೆ ವಿಜಯ್. ಸಂಜೆ 6 ಗಂಟೆಗೆ ಗವರ್ನರ್ನ ಭೇಟಿಯಾಗಿ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಮತ್ತೊಮ್ಮೆ ಹಕ್ಕು ಮಂಡನೆ ಮಾಡಲಿದ್ದಾರೆ. 3ನೇ ಬಾರಿ ಅವರು ಭೇಟಿಯಾಗ್ತಾ ಇರೋದು. ಮೊದಲಿಗೆ ರಿಸಲ್ಟ್ ಬಂದ ಮರುದಿನವೇ ಹೋಗಿ ಭೇಟಿಯಾಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಹೇಳಿದ್ದೇನು, 112 ಇದೆ ಈಗ ನಿಮ್ಮ ಹತ್ರ ನಂಬರ್, 118 ಮಾಡ್ಕೊಂಡು ಬನ್ನಿ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ನಿನ್ನೆ ಖುದ್ದು ರಾಜ್ಯಪಾಲರೇ ಬರೋದಕ್ಕೆ ಹೇಳ್ತಾರೆ. ರಾಜ್ಯಪಾಲರ ಕಚೇರಿ ಕರೆಸಿ 118 ಮ್ಯಾಜಿಕ್ ನಂಬರ್, ಅದನ್ನ ಮಾಡ್ಕೊಂಡು ಬಂದ್ರೇನೆ ಸರ್ಕಾರ ರಚನೆಗೆ ನಾನು ಅವಕಾಶ ಕೊಡೋದು. ಅತಿ ದೊಡ್ಡ ಪಕ್ಷ ನೀವು ನಂಬರ್ಸ್ನ ತಗೊಂಡು ಬರೋ ತನಕ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ವಿಜಯ್ ಅವ್ರನ್ನ ಕಳಿಸ್ತಾರೆ. ಇವತ್ತು 3ನೇ ಬಾರಿಗೆ ನಟ ವಿಜಯ್ ಹೋಗ್ತಾ ಇರೋದು. ಸರ್ಕಾರ ರಚನೆಗೆ ಬೇಕಾದಂತಹ ನಂಬರ್ಸ್ ನಟ ವಿಜಯ್ ಅವರ ಬಳಿ ಇದೆ. ಆ ನಂಬರ್ಸ್ ನ ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಬೆಂಬಲವನ್ನ ಘೋಷಿಸಿದ್ದು ಕಾಂಗ್ರೆಸ್ ಪಕ್ಷ. 5 ಜನ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ತಮಿಳುನಾಡಿನಲ್ಲಿ. 112 ಆಯ್ತು, 112ಕ್ಕೆ ಬಂದು ನಿಲ್ಲುತ್ತೆ. ಯಾಕಂದ್ರೆ 108ರಲ್ಲಿ 2ರಲ್ಲಿ ನಟ ವಿಜಯ್ ಅವರು ಗೆದ್ದಿರುವಂತಹ ಕಾರಣಕ್ಕಾಗಿ 107 ಅಂತ ಹೇಳಿ ನಾವು ಅದನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಫ್ಲೋರ್ ಟೆಸ್ಟ್ ನಲ್ಲಿ 107 ಆಗ್ಬಿಡುತ್ತೆ ಆ ಸಂಖ್ಯೆ. ಮತ್ತೊಂದ್ ಕಡೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 2 ಶಾಸಕರು ಗೆದ್ದಿದ್ರು. ಈಗ ಅವರು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಸಿಪಿಐಎಂ ಅವರ 2 ಶಾಸಕರು ಗೆದ್ದಿದ್ರು, ಅವರು ಕೂಡ ಈಗ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ವಿಸಿಕೆ, ಈ ವಿಸಿಕೆ, ಸಿಪಿಐ, ಸಿಪಿಐಎಂ ಈ 3 ಪಕ್ಷಗಳು ಒಂದು ಕೂಟವಾಗಿ ಚರ್ಚೆಯನ್ನ ಮಾಡಿದ್ದಾವೆ. ಹೇಗೆ ಅಂದ್ರೆ ನಿನ್ನೆ ಎಂಕೆ ಸ್ಟಾಲಿನ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಈ 3 ಪಕ್ಷಗಳ ನಾಯಕರು ಒಟ್ಟಾಗಿ ಎಂಕೆ ಸ್ಟಾಲಿನ್ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಮುಂದೆ ನಾವೇನು ಮಾಡಬೇಕು, ಚುನಾವಣಾ ಪೂರ್ವ ನಿಮ್ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದ್ವಿ, ನಮ್ಮ ಹತ್ರ ಬೆಂಬಲ ಕೇಳಿದ್ದಾರೆ, ನಾವು ಏನು ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡಿದ್ರು. ಅದಾದಂತಹ ನಂತರದಲ್ಲಿ ಹೊರಗಡೆ ಬಂದವರು ಕೂಡ 3 ಪಕ್ಷಗಳ ನಾಯಕರು ಹೇಳಿದ್ದೊಂದೇ, ನಾವು 3 ಪಕ್ಷಗಳು ಒಂದು ಡಿಸಿಷನ್ ನ ತೆಗೆದುಕೊಳ್ತೀವಿ. ಮೊದಲಿಗೆ ಸಿಪಿಐನವರು ಎಡಪಕ್ಷಗಳು ನಿರ್ಧಾರವನ್ನ ತೆಗೆದುಕೊಳ್ಳಿ, ಆ ನಂತರ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ವಿಸಿಕೆಯ ಮುಖಂಡ ತಿರುಮಾವಳನ್ ಅವರು ಹೇಳಿದ್ರು. ಫೈನಲಿ ಡಿಸಿಷನ್ ಆಗಿದೆ, ನಿರ್ಧಾರ ಪ್ರಕಟ ಆಗಿದೆ. ಸಿಪಿಐ, ಸಿಪಿಐಎಂ ಹಾಗೆ ವಿಸಿಕೆ 3 ಪಕ್ಷಗಳು ತಮ್ಮ ಬೆಂಬಲವನ್ನ ನಟ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಘೋಷಣೆ ಮಾಡಿದ್ದಾವೆ. ಆ ಮೂಲಕ 112ಕ್ಕೆ ಸ್ಟ್ರಕ್ ಆಗಿದ್ದಂತಹ ಟಿವಿಕೆಯ ಸರ್ಕಾರ ರಚನೆಯ ಕಸರತ್ತಿನ ನಂಬರ್ ಈಗ 118 ರೀಚ್ ಆಗಿದೆ. ಸರಳ ಬಹುಮತದ ರೇಖೆಯನ್ನ ಮುಟ್ಟಿದೆ. ಹೀಗಾಗಿ ನಟ ವಿಜಯ್ ಅವರು ಈ ಕಂಫರ್ಟಬಲ್ ಮೆಜಾರಿಟಿಯ ಜೊತೆಗೆ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಸಂಜೆ 6 ಗಂಟೆಗೆ ಸರ್ಕಾರ ರಚನೆಗೆ ನೀವು ಹಾಕಿದ್ದಂತಹ ಕಂಡೀಷನ್ ನಾನು ರೀಚ್ ಆಗಿದ್ದೀನಿ, ನೀವು ಪ್ರಮಾಣ ವಚನವನ್ನ ನನಗೆ ಬೋಧಿಸಬೇಕು, ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ರಾಜ್ಯಪಾಲರು ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ಲಿದ್ದಾರೆ ನಟ ವಿಜಯ್ ಅವರಿಗೆ. ಆ ಮೂಲಕ ಬಹುತೇಕ ಮೇ ಬಿ ನಾಳೆಯೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವಂತಹ ಸಾಧ್ಯತೆ ಇದೆ. ಈ ನಂಬರ್ ಗೇಮ್ ಬಹಳ ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೆ ಕಾರಣ ಆಗಿತ್ತು. ಅದಕ್ಕೆ ಕಾರಣ ಆಗಿದ್ದು ಈ ಎಡಪಕ್ಷಗಳು ಹಾಗೆ ವಿಸಿಕೆ ತಕ್ಷಣಕ್ಕೆ ತಮ್ಮ ಬೆಂಬಲವನ್ನ ನಟ ವಿಜಯ್ ಅವರಿಗೆ ಘೋಷಣೆ ಮಾಡದೇ ಇದ್ದಿತ್ತು. ಸುಮಾರು 2-3 ದಿನಗಳ ಸಮಯಾವಕಾಶವನ್ನ ತೆಗೆದುಕೊಂಡು ಬಿಡ್ತಾರೆ. ಅವರ ನಡೆ ಬಹಳ ನಿಗೂಢವಾಗಿತ್ತು. ಈ ನಡೆಯ ಕಾರಣಕ್ಕಾಗಿನೇ ಗೊಂದಲ ಕ್ರಿಯೇಟ್ ಆಗಿದ್ದು. ಈ ನಡೆಯ ಕಾರಣಕ್ಕಾಗಿನೇ ಎಲ್ಲಿ ಎಐಡಿಎಂಕೆ ಹಾಗೂ ಡಿಎಂಕೆ ಪಕ್ಷಗಳು ಮೈತ್ರಿ ಮಾಡ್ಕೊಂಡ್ಬಿಡ್ತಾವೋ ಅನ್ನುವಂತಹ ಚರ್ಚೆ ಶುರುವಾಗಿದ್ದು. ಯಾಕಂದ್ರೆ ಈ 3 ಪಕ್ಷಗಳು ಈಗೇನು ವಿಜಯ್ ಅವರಿಗೆ ಬೆಂಬಲವನ್ನ ಘೋಷಿಸಿದ್ದಾವೆ, ಅವು ಡಿಎಂಕೆ ಮೈತ್ರಿಕೂಟದಲ್ಲಿ ಇದ್ಕೊಂಡು ಚುನಾವಣೆಯನ್ನ ಫೇಸ್ ಮಾಡಿದಂತಹ ಪಕ್ಷಗಳು. ಹಾಗಾಗಿ ಡಿಎಂಕೆ ಹಾಗೆ ಎಡಿಎಂಕೆ ಬದ್ಧ ವೈರಿಗಳು. 2 ದ್ರಾವಿಡ ಪಕ್ಷಗಳು ತಮ್ಮ ನಡುವೆ ಮತ್ತೊಂದು ಪಕ್ಷದ ಉದಯ ತಮಿಳುನಾಡಿನಲ್ಲಿ ಆಗಬಾರದು, ಅಧಿಕಾರವನ್ನ ಹಿಡಿಬಾರದು ಅನ್ನುವಂತಹ ಕಾರಣಕ್ಕಾಗಿ 2 ಪಕ್ಷಗಳು ಒಂದಾಗಿ ಸರ್ಕಾರ ರಚನೆಯನ್ನ ಮಾಡಿಬಿಡ್ತಾವೆ ಅನ್ನುವಂತಹ ಚರ್ಚೆಗಳು ಕೂಡ ಆಯಿತು. ಒಂದೆರಡು ಹೇಳಿಕೆಗಳು ಕೂಡ ಎಡಿಎಂಕೆ ಬಳಗದಿಂದ, ಎಡಿಎಂಕೆ ಪಕ್ಷದಿಂದ ಬಂತು. ಹೀಗಾಗಿ ಗೊಂದಲ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ವಿಜಯ್ ಅವರನ್ನ ಸರ್ಕಾರ ರಚನೆಯಿಂದ ದೂರ ಇಡ್ಲಾಗುತ್ತಾ ಅನ್ನುವಂತಹ ಚರ್ಚೆ ಇತ್ತು. ಈ ಮಧ್ಯೆ ನಿನ್ನೆ ರಾತ್ರಿ ಒಂದು ಮಹತ್ವದ ಮಾಹಿತಿ ಲಭ್ಯ ಆಗುತ್ತೆ.
ಜನ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿಸಿರುವುದು ಟಿವಿಕೆ ಪಕ್ಷವನ್ನ. ಟಿವಿಕೆ ಪಕ್ಷವನ್ನ ದೂರ ಇಟ್ಟು ಇವರಿಬ್ರು ಸರ್ಕಾರವನ್ನ ರಚನೆ ಮಾಡ್ಕೊಳ್ತಾರೆ. ಒಬ್ರಿಗೆ 47 ಸೀಟು, ಮತ್ತೊಬ್ರಿಗೆ 59 ಸೀಟು. ಅವರು ಈ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಸೇರಿ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡ್ತಾರೆ ಅಂತಂದ್ರೆ ತಮಿಳುನಾಡಿನ ಜನ ಕೊಟ್ಟ ತೀರ್ಪಿನ ವಿರುದ್ಧವಾಗಿ ಹೋಗ್ತಾ ಇರುವಂತಹ ಈ ಪಕ್ಷಗಳ ವಿರುದ್ಧ ನಾವು ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ಟಿವಿಕೆ ಪಕ್ಷ ಹೇಳುತ್ತೆ. ಆ ಪಕ್ಷದ ಮೂಲಗಳಿಂದ ಮಾಹಿತಿ ಲಭ್ಯ ಆಗುತ್ತೆ. ಎಲ್ಲಾ 107 ಶಾಸಕರು ರಾಜೀನಾಮೆಯನ್ನ ಕೊಡುವುದಕ್ಕೂ ಕೂಡ ಸಿದ್ಧ ಆಗಿದ್ರು. ಹೀಗಾಗಿ ಒಂದು ಸಿನಿಮಾಟಿಕ್ ಡೆವಲಪ್ಮೆಂಟ್ಗೆ ಸಾಕ್ಷಿಯಾಗುವಂತಹ ಸಾಧ್ಯತೆ ಇತ್ತು ತಮಿಳುನಾಡಿನ ರಾಜಕಾರಣ. ಆದ್ರೆ ಹಾಗಾಗಲಿಲ್ಲ. ಫೈನಲಿ ಎಲ್ಲವೂ ಕೂಡ ವಿಜಯ್ ಅವರಿಗೆ ಪೂರಕವಾಗುವಂತಹ ಬೆಳವಣಿಗೆಗಳು ನಡೆದಿದ್ದಾವೆ. 3 ಪಕ್ಷಗಳ ಮೇಲೆ ಏನು ಬಹಳ ದೊಡ್ಡ ನಿರೀಕ್ಷೆ ಇತ್ತೋ ಆ 3 ಪಕ್ಷಗಳು ನಟ ವಿಜಯ್ ಅವರಿಗೆ ಫೈನಲಿ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದಾವೆ. ಸಿಪಿಐ, ಸಿಪಿಐಎಂ ಹಾಗೆ ವಿಸಿಕೆ ಪಕ್ಷಗಳು ತಲಾ 2 ಶಾಸಕರನ್ನ ಹೊಂದಿರುವಂತಹ ಪಕ್ಷಗಳು ಒಟ್ಟು 6 ಶಾಸಕರ ಬಲದೊಂದಿಗೆ ಮ್ಯಾಜಿಕ್ ನಂಬರ್ನ ರೀಚ್ ಆಗಿದ್ದಾರೆ ನಟ ವಿಜಯ್. ಈಗ ಯಾವುದೇ ಆತಂಕ ಇಲ್ಲದೆ ರಾಜ್ಯಪಾಲರನ್ನ ಭೇಟಿಯಾಗಬಹುದು, ಸರ್ಕಾರ ರಚನೆಗೆ ಅನುಮತಿಯನ್ನ ಕೇಳಬಹುದು. ಸಂಜೆ 6 ಗಂಟೆಗೆ ಆ ಸಮಯ ಫಿಕ್ಸ್ ಆಗಿದೆ. ಮತ್ತೊಂದು ಕಡೆ ಈ ಬೆಂಬಲ ಸಿಗ್ತಾ ಇದ್ದ ಹಾಗೆ 3 ಪಕ್ಷಗಳಿಂದ ಬೆಂಬಲ ಸಿಗ್ತಾ ಇದ್ದ ಹಾಗೆ ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಪಕ್ಷದ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಜನ ಕೂಡ ಆತಂಕಕ್ಕೊಳಗಾಗಿದ್ರು. ನೀವು ಈ ತಮಿಳುನಾಡಿನ ಚುನಾವಣೆ, ಈ ಜೆನ್ಸಿಗಳು ಇದನ್ನ ಫಾಲೋ ಮಾಡಿದಂತಹ ರೀತಿ ಇದೆಯಲ್ಲ ಈ ಸಲ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದ್ರೆ ನಾವು ಈ ಚುನಾವಣೆ ರಿಸಲ್ಟ್ ಬಂದಂತಹ ಟೈಮಲ್ಲೇ ಹೇಳಿದ್ವಿ, ತಮಿಳುನಾಡಿನಲ್ಲಿದ್ದಂತಹ ಒಟ್ಟು ಮತದಾರರಲ್ಲಿ 40% ಮತದಾರರು ಯುವ ಮತದಾರರಾಗಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ದೊಡ್ಡ ಮಟ್ಟದ ಕ್ಯಾಂಪೇನ್ ನಟ ವಿಜಯ್ ಅವರ ಪರವಾಗಿತ್ತು. ನಟ ವಿಜಯ್ ಅವರು ಗೆದ್ದಾಗ ಸಂಭ್ರಮ ಪಟ್ಟಿದ್ದಂಥ ಅದೇ ಜೆನ್ಸಿಗಳು ಈ ನಂಬರ್ ಗೇಮ್ನ ಆಟ ಶುರುವಾದಾಗ ಅಷ್ಟೇ ಆತಂಕಕ್ಕೊಳಗಾಗಿದ್ರು. ಈಗ ಬಹುತೇಕ ಎಲ್ಲರೂ ನಿಟ್ಟುಸಿರು ಬಿಡುವಂತಹ ಸಮಯ. ವಿಜಯ್ ಪರ ಇರುವಂತಹ ಅಭಿಮಾನಿಗಳು, ವಿಜಯ್ ಪರ ಇರುವಂತಹ ಲಕ್ಷಾಂತರ ಸಂಖ್ಯೆಯ ಟಿವಿಕೆ ಕಾರ್ಯಕರ್ತರು, ಯಾಕಂದ್ರೆ ಬಹುಮತದ ಸಂಖ್ಯೆಯನ್ನ ರೀಚ್ ಆಗುವಲ್ಲಿ ನಟ ವಿಜಯ್ ಯಶಸ್ವಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.